ಗಾಯನ್ ಸರ್ ಹೇಳ್ತಿರ್ತಾರೆ ಏನಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದು ನಾಲೆಡ್ಜ್ ಅಂತಕ್ಕಂಥದ್ದು ನಾವ್ ಹೇಳ್ತೀವಲ್ವಾ, ಫೇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಕೆಲವರೆಲ್ಲ ಇರ್ತಾರೆ ಜ್ಞಾನಿಗಳು ಅಂತ ಕರಿತೀವಿ ನಾವೆಲ್ಲ. ಜ್ಞಾನಿಗಳು ಅವ್ರನ್ನೆಲ್ಲ ಅವ್ರ ಮಾತುಗಳನ್ನ ಕೇಳೋದೇ ನಮ್ಮ ಸೌಭಾಗ್ಯ. ಹಾಗಾದ್ರೆ ಯಾಕೆ ಕೇಳ್ಬೇಕು ನಾವು? ಜ್ಞಾನ ಅಂತಕ್ಕಂಥದ್ದು ಹೇಗಿರುತ್ತೆ? ಜ್ಞಾನ ಪಡ್ಕೊಳ್ಳಿಕ್ಕೆ ಹಲವಾರು ಮಾರ್ಗಗಳಿದಾವೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ. ಋಷಿಗಳೆಲ್ಲ ಹೋಗ್ಬಿಟ್ಟು ಹಿಂದೆ ಎಲ್ಲ ಏನ್ ಮಾಡ್ತಿದ್ರು, ಎಲ್ಲೋ ಒಂದ್ ಕಡೆ ತಪಸ್ ಮಾಡ್ತಿರ್ತಾರೆ. ಹೇಗೆ ಇವಾಗ ನಮಗೇನೋ ಗುರುಗಳಿದ್ದಾರೆ, ಪ್ರತಿಯೊಬ್ಬರಲ್ಲೂ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಇರುತ್ತೆ. ಕೆಲವು ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಪುಟ್ಟದಾಗಿರ್ತಕ್ಕಂಥ ಬ್ರೈನು, ಆ ಬ್ರೈನ್ ಒಳಗಡೆ ಹೇಗೆ ಯೋಚನೆ ಮಾಡ್ತಾರೆ ಇವ್ರ ಮಕ್ಕಳು. ಜ್ಞಾನ ಅಂತಕ್ಕಂಥದ್ದು ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದ್ರೆ, ಯೋಗ ಮಾಡೋದ್ರ ಮುಖಾಂತರ, ಮೆಡಿಟೇಷನ್ ಮಾಡೋದ್ರ ಮುಖಾಂತರ ನೋಡಿ, ಬಹಳ ಪ್ರೀತಿಯ ಜೇಡರ ದಾಸಿಮಯ್ಯನವರ ವಚನ. 2ನೇ ಶತಮಾನ. ಸೂರ್ಯ ಅಸ್ತಮ ಆಗುವ ಸಂದರ್ಭದಲ್ಲಿ ಮುಳುಗಿದನು ಅಂದ್ರೆ ಸತ್ತು ಹೋದ ಅಂತ. ಈಗ ಗದ ಇದ್ದು ಹೇಳ್ತಾ ಇದ್ರು ಮಾಸ್ಟರ್. ದುರ್ಯೋಧನ ಅಪ್ರತಿಮ ವೀರ ಅಂತ, ಭೀಮಸೇನನಿಗಿಂತ ಅಪರಿಮಿತ ಬಲಶಾಲಿ. ಪ್ರಾರಂಭದ ಹೋರಾಟ ಹೆಂಗ್ ಗದ ಯುದ್ಧ ನಡೀತಾ ಇದೆ ಅಂದ್ರೆ ಅದ್ಭುತವಾದ ಪರಮದ್ಭುತವಾದ ಯುದ್ಧ ನಡೀತಾ ಇದೆ. ಎಲ್ಲ ಸಂದರ್ಭಗಳಲ್ಲೂ ದುರ್ಯೋಧನನೇ ಗೆಲ್ತಾರೆ. 3-4 ಏಜಿನ ಮಕ್ಕಳು ಚೀನಾದಲ್ಲಿ LKG UKG ಹೋದ್ರೆ ಏನ್ ಮಾಡುತ್ತೆ, ಪಾರ್ಸಲ್ ಬಾಕ್ಸ್ ಅನ್ನ ಎತ್ಕೊಂಡು ನೀಟಾಗಿ ಜೋಡಿಸಿ ಅದು ಇಂಟೆಲೆಕ್ಚುಯಲ್ ಲೆವೆಲ್ ಅನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಅಲ್ಲಿ 2 ಕೈಲಿ ಬಾಸ್ಕೆಟ್ ಬಾಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೊ ಅದಕ್ಕೇನು, ಒಂದು ಇಂಟೆಲೆಕ್ಚುಯಲ್ ಲೆವೆಲ್ ಸಪೋರ್ಟ್ ಮಾಡ್ತಾ ಇದೆ, ಪ್ಲಸ್ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವಾಗ ಕಾನ್ಸಂಟ್ರೇಷನ್, ಡಿಸಿಪ್ಲಿನ್ ಇಲ್ಲ, ಆಬ್ವಿಯಸ್ಲಿ ಕಂಟೆಂಟ್ ನಾಲೆಜ್ ಇರಲ್ಲ. ಯಾವ್ದು ಫ್ರೀ ಫೈರ್ ನೋಡ್ತಿರೋ ಕೆಲಸ ಬಾರ್ದು ಇರುವಂತ ಗೇಮ್ಸ್ ಎಲ್ಲ ನೋಡ್ತೀರಾ. ಯಾಕೆ ಜಪಾನಲ್ಲಿ ಮಕ್ಕಳು, ಸ್ಕೂಲ್ ಮಕ್ಕಳು ಹೆಂಗಿರ್ತಾರೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಚಿಕ್ಕದು ಇಷ್ಟೇ ಸಿಲಿಂಡರ್ ಕೊಡ್ತಾರೆ. ಏನ್ ಮಾಡ್ಬೇಕು, ಪ್ಯಾನ್ ಅಲ್ಲಿ ಸಲಾಡ್ ಮಾಡ್ಬೇಕು, ತವಾ ಮೇಲೆ ದೋಸೆ ಹಾಕ್ಬೇಕು. ಯಾವುದು 3 to 4 ಇಯರ್ಸ್ ಮಗು, ಆ ಮಗು ಏನ್ ಕಲಿತಾ ಇದೆ, ಕಿಚನ್ ಅಲ್ಲಿ ಅಡಿಗೆ ಮಾಡೋದು ಕಲಿತಾ ಇದೆ. ನೀವು 1ನೇ ಕ್ಲಾಸ್ಗೆ ಹೋದಾಗ ನೀವೇನ್ ಕಲ್ತ್ರಿ? KPS ಪ್ರೈಮರಿ ಸ್ಕೂಲ್ ಅಲ್ಲಿ ಕೆಲವು ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಮತ್ತೆ ಬ್ಯಾಗ್ ಇಟ್ಕೊಂಡು 1-2 ಬುಕ್ ಅನ್ನ ಇಟ್ಕೊಂಡು ಹೋಗ್ತಿದೀವಿ ಕ್ಲಾಸ್ಗೆ. ಫಸ್ಟ್ ಡೇ ಟೀಚರ್ಸ್ ಎಲ್ಲ ನನಗೆ ವೆಲ್ಕಮ್ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು 1ನೇ ಕ್ಲಾಸ್.